ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹೈಟೆಕ್ ಸೆರಿಕಲ್ಚರ್ ಮಾರ್ಕೆಟು ಶಿಡ್ಲಘಟ್ಟದ ಒಳಚರಂಡಿ ಯೋಜನೆ ಆಮೇಲೆ ರಾಮಸಮುದ್ರದ ಕುಡಿಯುವ ನೀರಿನ ಒಂದು ಯೋಜನೆ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮತ್ತು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆಗಬೇಕು ಮತ್ತು ಈ ಕೆಲವು ತಿಂಗಳುಗಳಿಂದ ಏನೇನು ಮಂಜೂರಾಗಿ ಪೂರ್ಣ ಆಗಿದೆ ಆ ಕಾಮಗಾರಿಗಳ ಉದ್ಘಾಟನೆ. ಒಟ್ಟಾರೆಯಾಗಿ ಒಂದು ಅಂದಾಜು 1800 ಕೋಟಿಗಿಂತ ಹೆಚ್ಚು ಇದೆ. ನಾವು ಎತ್ತಿನ ಹೊಳೆ ಯೋಜನೆ ಕಾಮಗಾರಿ ಕೂಡ ಅದನ್ನು ಕೂಡ ಚರ್ಚೆ ಮಾಡ್ತಾಯಿದ್ವಿ. ಅದನ್ನು ಇಲ್ಲೇ ಚಾಲನೆ ಕೊಡಬೇಕಾ, ಬೇರೆ ಇನ್ನೊಂದು ವೇದಿಕೆಯಲ್ಲಿ ಮಾಡಬೇಕಾ ಅಂತಕ್ಕಂಥದ್ದು. ಅದರಿಂದ ಒಟ್ಟಾರೆಯಾಗಿ ಅದು ಬಿಟ್ಟು 1800 ಕೋಟಿಗಿಂತ ಹೆಚ್ಚು ಏನು ಅನುದಾನದಲ್ಲಿ ಇವತ್ತು ನಾವು ಜಿಲ್ಲೆಯ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಬೆಳಗ್ಗಿಂದ ಅಧಿಕಾರಿಗಳ ಹತ್ರ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಈಗ ಇಲ್ಲಿ ನಮ್ಮ ಏನು ಹೈಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ಸ್ಥಳ ಇದೆ ಹನುಮಂತಪುರ, ಅಲ್ಲಿ ವೇದಿಕೆ ಮತ್ತು ಇತರೆ ವ್ಯವಸ್ಥೆಗಳೇನು ಮಾಡಬೇಕು ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡೋಕ್ಕೆ ನಾನು ಮತ್ತು ಸ್ಥಳೀಯ ಶಾಸಕರು ರವಿಕುಮಾರ್ ಅವರು ಮತ್ತು ನಮ್ಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು SP ಅವರು ಎಲ್ಲ ಅಧಿಕಾರಿಗಳು ಇವತ್ತು ಇಲ್ಲಿ ನೋಡೋಕ್ಕೆ ಬಂದಿದ್ದಾರೆ. ಯಾವಾಗಾಗಿದೆ ಅದು? ಈಗ ನನಗೆ ಮಾಹಿತಿ ಇಲ್ಲ, ಯಾಕಂದರೆ ನನಗೆ ಗೊತ್ತಿಲ್ಲ. ನಾನು ಬೆಳಗ್ಗೆರೆಯಲ್ಲಿ ಬಂದಿದ್ದೀನಿ. ಸೊ ಅದರಿಂದ ಅದು ನನಗೆ ಮಾಹಿತಿ ಇಲ್ಲ. ಅದು ಮಾಹಿತಿ ತಿಳ್ಕೊಂಡು ಮಾತಾಡ್ತೀನಿ. ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಸ್ಥಳೀಯ ಚುನಾವಣೆಗಳು ಹತ್ರ ಬರ್ತಾ ಇದೆ. ಕಾರ್ಯಕರ್ತರಲ್ಲಿ ಗೊಂದಲ ಇದೆ, ನಮ್ಮ ಯಾರ ನಾಯಕತ್ವದಲ್ಲಿ ಮುಂದೆ ಹೋಗಬೇಕು ಅನ್ನೋಂಥದ್ದು. ಇದಕ್ಕೆ ನೋಡಿ, ಈಗ ಗೊಂದಲ ಕೆಲವರು ಮಾಡ್ಕೊಳ್ತಾ ಇದ್ದರೆ ಅದಕ್ಕೆ ನಾನು ಹೊಣೆಗಾರನಲ್ಲ. ಇವತ್ತು ಶಿಡ್ಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ಇಲ್ಲಿ ಕಾರ್ಯಕರ್ತರು ಅಥವಾ ಸಾರ್ವಜನಿಕರು ನೇರವಾಗಿ ನನ್ನ ಹತ್ರ ಬರ್ತಾರೆ. ನನ್ನ ಹತ್ರ ಬಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡುವಂಥ ಕೆಲಸ ಮಾಡ್ತಾರೆ. ಅದು ನಾನು ಚಿಂತಾಮಣಿಯಲ್ಲಿ ಚಿಂತಾಮಣಿಗೆ ಬರ್ತಾರೆ, ಚಿಕ್ಕಬಳ್ಳಾಪುರದಲ್ಲಿದ್ದರೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ, ಬೆಂಗಳೂರಲ್ಲಿದ್ದರೆ ಬೆಂಗಳೂರಿಗೆ ಬರ್ತಾರೆ. 2028ರ ವಿಧಾನಸಭೆ ಚುನಾವಣೆಯಿಂದ ಭಾಳ ದೂರ ಇದೆ. ಇವತ್ತು ನನ್ನ ಉದ್ದೇಶ ಇಷ್ಟೇ, ಸ್ಥಳೀಯವಾಗಿ ಇಲ್ಲಿ ಕಾರ್ಯಕರ್ತರು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಡಿದ್ದಾರೆ ಅವರಿಗೆ ಅಧಿಕಾರ ಕೊಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರನ್ನ ಒಗ್ಗಟ್ಟು ಮಾಡಿ ನಾವು ಚುನಾವಣೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಿದ್ವಿ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಶಿಡ್ಲಘಟ್ಟದಲ್ಲಿ ಅಂಥ ದೊಡ್ಡ ಹಿನ್ನಡೆ ಆಗಲಿಲ್ಲ. ಆದರೆ ನಂತರದ ದಿನಗಳಲ್ಲಿ ಆ ಒಗ್ಗಟ್ಟು ಕಾಯ್ದುಕೊಳ್ಳುವಂಥದ್ದಕ್ಕೆ ಎಲ್ಲರೂ ಕಾರಣಕರ್ತರಾಗಿದ್ದಾರೆ. ಯಾಕಂದರೆ ಅವರು ಈಗ ಸ್ಥಳೀಯವಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ಇಚ್ಛೆ ಇಲ್ಲ ಕೆಲವರಿಗೆ. ಅವರು 2028ರ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಅಂತಕ್ಕಂಥ ಆಲೋಚನೆಯಲ್ಲಿದ್ದಾರೆ. ಅದು ಬಹುಶಃ ಆ ಸಂದರ್ಭಕ್ಕೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ, ಏನು ನಿರ್ಣಯ ಆಗುತ್ತೆ, ಅದು ನಮ್ಮ ಕೈಲಿಲ್ಲ. ಈಗ ನಾನು ಹೇಳೋಕ್ಕಾಗೋದಿಲ್ಲ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 2028ಕ್ಕೆ ನಾನೇ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅವತ್ತು ಪಕ್ಷ ಏನು ತೀರ್ಮಾನ ಮಾಡುತ್ತೆ, B ಫಾರ್ಮ್ ಕೊಟ್ಟಾಗ ಮಾತ್ರ ಲೆಕ್ಕ. ಈಗ ನಾವು ಕಾರ್ಯಕರ್ತರ ಆತ್ಮಗೌರವ ಉಳಿಸ್ತಕ್ಕಂಥದ್ದು, ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದು, ಕಾರ್ಯಕರ್ತರಿಗೆ ಸ್ಥಳೀಯ ಒಂದು ಚುನಾವಣೆಗಳಲ್ಲಿ ಅಧಿಕಾರ ಕೊಡ್ತಕ್ಕಂಥದ್ದು, ಇದ್ರ ಕಡೆ ನಾಯಕರಾಗಿರ್ತಕ್ಕಂಥವ್ರು ಗಮನ ಕೊಡಬೇಕು. ಇದ್ರ ಕಡೆ ಕೆಲವರು ಗಮನ ಕೊಡ್ತಾ ಇಲ್ಲ. ನೋಡೋಣ ಮುಂದೆ ಇದ್ರ ಬಗ್ಗೆ ಪಕ್ಷದ ಅಧ್ಯಕ್ಷರು ಎಲ್ಲ ಸೇರಿ ತೀರ್ಮಾನ ಮಾಡ್ತಾರೆ.